ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ವಾ? ಬಂದಷ್ಟು ಹಣ ಎಲ್ಲಿ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಹಣ ಬರುತ್ತೆ, ಆದರೆ ಕೈಯಲ್ಲಿ ಯಾಕೆ ನಿಲ್ಲೋದಿಲ್ಲ? ಇದರ ಒಂದು ಸಂಪೂರ್ಣ ವಿಚಾರಗಳು ಈ ಒಂದು ಸಂಕಷ್ಟ ಚತುರ್ಥಿಯ ದಿನ ಈ ಒಂದು ಕ್ರಮ ಮಾಡಿ ಎಲ್ಲಾ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ಮಾಯವಾಗುತ್ತೆ. ಹಾಗಾದ್ರೆ ಇದರ ಸಂಪೂರ್ಣವಾದ ಮಾಹಿತಿಗಾಗಿ ನೀವು ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ನೀವು ಸಂಕಷ್ಟ ಚತುರ್ಥಿ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಗಣೇಶನ ಮುಂದೆ ಒಂದು ದೀಪ ಹಚ್ಚಿ ಆ ದಿನ ಒಂದು ಸಣ್ಣ ನಿಯಮ ಪಾಲಿಸಬೇಕು. ನಿಮ್ಮ ಕೈಗೆ ಬಂದ ಹಣವನ್ನ ಆ ದಿನ ನೆಲಕ್ಕೆ ಇಡಬೇಡಿ ಮತ್ತು ಹಣವನ್ನು ಎಲ್ಲಿ ಬೇಕಾದರೂ ಇಡುವ ಅಭ್ಯಾಸ ತಪ್ಪಿಸಬೇಕಾಗುತ್ತೆ. ಸಂಜೆ ಸಮಯದಲ್ಲಿ ಗಣೇಶನ ಮುಂದೆ ಸ್ವಲ್ಪ ನಾಣ್ಯ ಅಥವಾ ಹಣ ಇಡಿ, ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ. ಈ ಒಂದು ಕ್ರಮ ಹಣವನ್ನು ಉಳಿಯುವ ಅಭ್ಯಾಸವನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ಇನ್ನು ಹಣ ಬರೋದು ಮುಖ್ಯ ಅಲ್ಲ, ಹಣ ಉಳಿಯುವುದಂತೂ ಮುಖ್ಯವಾಗಿರುತ್ತೆ. ಅದನ್ನ ಸರಿಪಡಿಸಲು ಈ ಒಂದು ದಿನ ಸಾಕು. ಇನ್ನು ವೀಕ್ಷಕರೇ, ಇದರ ಸಂಪೂರ್ಣವಾದ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.